ತಂದೆ ತಾಯಿಯ ಕೊಟ್ಟ ಮಾತಿನಂತೆ 14 ವರ್ಷ ವನವಾಸ ಪೂರ್ಣಗೊಳಿಸಲು ನಾವು ಅಯೋಧ್ಯೆಗೆ ಹಿಂದಿರುಗಲು ಮಾಸ 1ರ ಅವಧಿಯು ಮಾತ್ರ ಉಳಿದಿದೆ. ಆದರೆ ಸೀತಾನ್ವೇಷಣೆ ಕಾರ್ಯಕ್ಕೆ ಹೋದ ಆಂಜನೇಯನ್ನು ಬಾರದಿರಲು ಕಾರಣವೇನಿರಬಹುದು? ಅಲ್ಲದೆ ನಮ್ಮಿಂದ ಆತನಿಗೆ ಯಾವ ವಿಪತ್ತು ಬಂದೊದಗಿತೋ ಕಾಣಲಿಲ್ಲ ಸಹೋದರ. ಇದೋ ನೋಡಣ್ಣ, ಕಪಿಗಳ ಕೋಲಾಹಲ ಕೇಳಿ ಬರುವುದು. ಹನುಮಂತನು ಇತ್ತಲೇ ಬರುತ್ತಿರುವನು. ಬರಲಿ. ರಾಮಚಂದ್ರ ರಘುವೀರ ದಯಾನಿದೆ ಶ್ರೀಪತೆ ತವ ಚರಣ. ರಾಮಚಂದ್ರ ರಘುವೀರ ದಯಾನಿದೆ ಶ್ರೀಪತೆ ತವ ಚರಣ. ಸಕಲ ಲೋಕದೊಡೆಯ ರಾಮ. ರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಆಂಜನೇಯ, ನಿನಗೆ ಮಂಗಳವಾಗಲಿ. ಜಾನಕಿ ನಿನಗಾಗಿ ಏನನ್ನಾದರೂ ಅರಿವಿದಳೆ? ಆಂಜನೇಯ, ಹೋದ ಕಾರ್ಯವು ಏನಾಯಿತು? ಪ್ರಭು, ಮಹಾ ಒಡೆಯನಾದ ಸಂಪಾತಿ ರಾಜನ ಮಾರ್ಗದರ್ಶನದಂತೆ ವಿಶಾಲವಾದ ಶತಯೋಜನವನ್ನು ದಾಟಿ ಲಂಕೆಯನ್ನು ಸೇರಿ ರಾವಣನ ದರ್ಪವನ್ನು ಅಡಗಿಸಿ ಅಶೋಕಾವನದಲ್ಲಿದ್ದ ಸೀತಾಮಾತೆಯವರನ್ನು ಕಂಡು ಅವರನ್ನು ಕಂಡ ಗುರುತಿಗಾಗಿ ಈ ಚೂಡಾರತ್ನವನ್ನು ತಂದಿರುವೆನು. ಇದು ಸ್ವೀಕರಿಸಿ ಪ್ರಭು. ಹಾ ಸೀತಾ ಮನೋಹರೇ, ಇನ್ನೆನ್ನ ತೊರೆದೆಯ ಸೀತಾ, ಆ ರಾವಣನ ವಶವಾದೆಯ? ಆಂಜನೇಯ, ಜಾನಕಿ ನನಗಾಗಿ ಏನನ್ನಾದರೂ ಹೊರವಿದಳೆ? ಹೌದು, ಮಾಸ 1ರ ಅವಧಿಯಲ್ಲಿ ಆ ರಾವಣನ ಹಿಡಿತದಿಂದ ಕರೆತರುವಂತೆಯೂ ಅಲ್ಲದೆ ತಮ್ಮಿಂದಾದ ಅಪರಾಧಗಳನ್ನು ಮನ್ನಿಸುವಂತೆ ತಿಳಿಸುವರು ಒಡೆಯ. ಆನಂದ, ಮಹದಾನಂದ. ಆಸನೀನಲ್ಲವೋ ದಾಸನೀನಲ್ಲವೋ ಎಮ್ಮನು ಜನೀನ ಹೋದೋ ಗಾಸಿ ಪಟ್ಟೆಯ ಕಂದ ಇತ್ತಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ. ಆಂಜನೇಯ, ರಾಮಭಕ್ತ ಹನುಮ ಎಂಬ ಕೀರ್ತಿಯು ವಿಶ್ವ ಪರಂಪರೆಯಲ್ಲಿ ಅಜರಾಮರವಾಗಿ ಉಳಿಯಲಿ. ಇದು ಆಶೀರ್ವದಿಸುವೆನು. ನಡೆಯಿರಿ, ನಾವಿನ್ನು ಹೊರಡೋಣ. ಗೃಹಸ್ಥಾದಿ ಮಂತ್ರಿವರ್ಯರೇ, ಆ ಬಡ ರಾಮ ಲಕ್ಷ್ಮಣರು ನಮ್ಮ ಮೇಲೆ ಆ ಕಪಿ ಸಮೂಹದೊಡಗೂಡಿ ಯುದ್ಧಕ್ಕೆ ಬಂದಿರುವರೆಂದು ದೂತರು ಸಮಾಚಾರವನ್ನು ತಂದಿರುವರು. ಎಲ್ಲರೂ ನಮ್ಮ ನಮ್ಮ ಸೈನ್ಯವನ್ನು ಒಡಗೂಡಿ ಯುದ್ಧಕ್ಕೆ ಸಿದ್ಧರಾಗಿ. ಆಗಬಹುದು ಅಣ್ಣ, ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿದನಲ್ಲ. ಈಗಲಾದರೂ ನಿನ್ನ ಪರವಾಗಿ ನಾನೇ ಹೋಗಿ ಶ್ರೀರಾಮಚಂದ್ರನಲ್ಲಿ ಕ್ಷಮೆ ಬೇಡುವೆನು. ಎಲ್ಲವೋ ಪಕ್ಷಪಾತಿಯಾದ ವಿಭೀಷಣ, ಅಷ್ಟೊಂದು ಭಯವಿದ್ದರೆ ಹೋಗಿ ಅವರ ಪಕ್ಷವನ್ನು ಸೇರು. ಶತ್ರುದ್ರೋಹಿ ಯಾರಲಿ ಈ ಸಭೆಯಿಂದ ಆಚೆಗೆ ಓಡಿಸಿ. ಛೇ, ಮೂರ್ಕಾಲ ಗೋರ್ಕಲ್ಲ ಮೇಲೆ ಮೊಳಗರೆದಂತೆ ನಿನಗೆ ಬುದ್ಧಿವಾದ ಹೇಳಿ ಪ್ರಯೋಜನವಿಲ್ಲ. ನಿನ್ನಲ್ಲಿ ಇರುವುದಕ್ಕಿಂತ ಬದಲಾಗಿ ಶ್ರೀರಾಮಚಂದ್ರನಲ್ಲಿ ಕ್ಷಮೆ ಬೇಡುವುದೇ ಆರಲಿ. ಈ ಅಂಜು ಬಿಡಕನ್ನು ಆ ಸಭೆಯಿಂದ ಆಚೆಗೆ ತಳ್ಳಿಬಿಡಿ. ಇಲ್ಲಿಂದ ತೊಳೆದು ನನ್ನ ಮೇಲೆ ಯುದ್ಧಕ್ಕೆ ಬಂದಿರುವೆಯಾ? ನಿನ್ನ ಬಲದಿಂದ, ಈ ನನ್ನ ಪ್ರತಾಪದಿಂದ ನಿಮ್ಮನ್ನು ಧ್ವಂಸ ಮಾಡಿಬಿಡುವನು. ಅದನಾದ ದುರಾತ್ಮ ಒಲಿಸುವ ಬರಬರವೇ ಉರದೇವತಿಗಳಿರ
ಧರ್ಮಿಷ್ಠನಾಗಿ ಪರಸತಿ ಅಪರಣ ವಾರ್ತೆಯು ನಿನಗೆ ಅರಿವಿಲ್ಲದೆ ಹೋಯಿತೇನೋ? ಧರ್ಮಿಷ್ಠನಾಗಿ ಯುದ್ಧದಲ್ಲಿ ಆತುರಕ್ಕೆ ನಿಂತಿರುವೆಯ. ಛೇ, ನಿನಗೆ ನಾಚಿಕೆ ಆಗುವುದಿಲ್ಲವೇನೋ? ಆಮ ಅಂದು ಸೀತಾ ಸ್ವಯಂವರದಲ್ಲಿ ನನಗಾದ ಅಪಮಾನ, ತಂಗಿ ಶೂರ್ಪನ ಕಳಿಗಾದ ಮಾನಭಂಗ, ಅದರಿಂದ ಸೀತಾ ಅಪಹರಣಕ್ಕೆ ನಾಂದಿಯಾಯಿತು. ಧರ್ಮಯುದ್ಧದಲ್ಲಿ ಜಯವು ನಿನ್ನದೇ, ಆದರೂ ಬಾಧಕವಿಲ್ಲ. ಸಿದ್ಧನಾಗು ಯುದ್ಧಕ್ಕೆ. ಛೇದಾತ್ಮ. ಹಾ ರಾಮಚಂದ್ರ. ಲಕ್ಷ್ಮಣ, ಲಕ್ಷ್ಮಣ, ಈ ವಿಭೀಷಣನು ನಮ್ಮ 4 ಸಹೋದರಲ್ಲಿ ಒಬ್ಬನನ್ನಾಗಿ ಮಾಡಿಕೊಳ್ಳೋಣ. ವಿಭೀಷಣ, ಈ ವಿಭೀಷಣಗೆ ಲಂಕೆಯ ಪಟ್ಟವನ್ನು ಕಟ್ಟು. ನಡೆಯಿರಿ. ನಾರಾಯಣ. ಏ ಕೃಷ್ಣ ಮುಕುಂದ ಕೃಷ್ಣ ಮುಕುಂದ ಮುರಾರಿ. ಜಯ ಕೃಷ್ಣ ಮುಕುಂದ ಮುರಾರಿ. ಜಯ ಗೋವಿಂದ ವೃಂದ ವಿಹಾರಿ. ಜಯ ಕೃಷ್ಣ ಮುಕುಂದ ಮುರಾರಿ. ನಾರಾಯಣ. ಕಾಳಿಂಗ ಮಾರ್ದನ ಕಂಸ ವಿಶೋಧನ. ನಾರಾಯಣ. ಕಾಳಿಂಗ ಮಾರ್ದನ ಕಂಸ ವಿಶೋಧನ ಕನಕಾಂಬರಧಾರಿ. ಗೋಪಿಯ ಜನಮನ ಮೋಹನ ವ್ಯಾಪಕ. ನಾರಾಯಣ. ಗೋಪಿಯ ಜನಮನ ಮೋಹನ ವ್ಯಾಪಕ. ಕುವಲಯ ಗಿರಿಧಾರಿ ಗೋಪಾಲ. ಕುವಲಯ ಗಿರಿಧಾರಿ ಗೋಪಾಲ. ಜಯ ಕೃಷ್ಣ ಮುಕುಂದ ಮುರಾರಿ. ಜಯ ಗೋವಿಂದ ವೃಂದ ವಿಹಾರಿ. ಜಯ ಕೃಷ್ಣ ಮುಕುಂದ ಮುರಾರಿ. ಏ ಕೃಷ್ಣ ಮುಕುಂದ ನಾರಾಯಣ. ನಾರಾಯಣ. ಶ್ರೀಹರಿ, ನಿನ್ನ ಲೀಲೆಯು ಎಷ್ಟು ವಿಚಿತ್ರವಾದದ್ದು. ರಾಮಾವತಾರದಲ್ಲಿ ಹಿಂಸಾಪ್ರಿಯರಾದ ರಾವಣ ಕುಂಭಕರ್ಣರನ್ನು ವಧಿಸಿ ವೈಕುಂಠವನ್ನು ಸೇರಿದೆ. ಈಗ ದ್ವಾಪರಾಯುಗದಲ್ಲಿ ಹಿಂದೆ ಮಡಿದ ಆ ರಾವಣ ಕುಂಭಕರ್ಣರು ಕುಶಿಯಾಕ್ಷಿಯ ಉದರದಲ್ಲಿ ಜನಿಸಿ ದಂತವಕ್ರ ಶಿಶುಪಾಲರಾಗಿ ಜನಿಸಿ ಈ 3ನೇ ಯುಗವಾದ ದ್ವಾಪರಾಯುಗದಲ್ಲಿ ನಿನ್ನಿಂದಲೇ ಮೋಕ್ಷವನ್ನು ಪಡೆದು ಹಾ ಜಯ ವಿಜಯರು ಪುನಃ ವೈಕುಂಠವನ್ನು ಸೇರಲೇಬೇಕು. ಆದ್ದರಿಂದ ನಾನೀಗಲೇ ಮುಂದಿನ ನಾಟಕದ ಸೂತ್ರಧಾರನಾಗಿ ಹಾ ಪಾಂಡವರ ಬಳಿಗೆ ತೆರಳುವೆನು. ನಾರಾಯಣ. ನಾರಾಯಣ. ಕಾಳಿಂಗ ಮಾರ್ದನ ಕಂಸ ವಿಶೋಧನ. ನಾರಾಯಣ. ಕಾಳಿಂಗ ಮಾರ್ದನ ಕಂಸ ವಿಶೋಧನ ಕನಕಾಂಬರಧಾರಿ. ಗೋಪಿ ಮನೋಹರ ಗೋಕುಲವಾಸ. ಗೋಪಿ ಮನೋಹರ ಗೋಕುಲವಾಸ. ಕುವಲಯ ಗಿರಿಧಾರಿ ಗೋಪಾಲ. ಕುವಲಯ ಗಿರಿಧಾರಿ ಗೋಪಾಲ. ಜಯ ಕೃಷ್ಣ ಮುಕುಂದ ಮುರಾರಿ. ಜಯ ಗೋವಿಂದ ವೃಂದ ವಿಹಾರಿ. ಜಯ ಕೃಷ್ಣ ಮುಕುಂದ ಮುರಾರಿ. ಹೇ ಕೃಷ್ಣ ಮುಕುಂದ ಮುರಾರಿ.
ಬರದೊಳಿಗಲೆ ನಾವಳು ಸಂತಸವ ತಂದಿದೆ. ಸಹೋದರರೇ, ಸಂತಸವ ತಂದಿದೆ, ಬರದೊಳಿಗಲೆ ನಾವಳು ಸಂತಸವ ತಂದಿದೆ. ಮಂದಿ ಮಾರ್ಬಲದಿಂದಲೇ ಚಂಡವೀರನ ಬಲದಲ್ಲಿ, ಮಂದಿ ಮಾರ್ಬಲದಿಂದಲೇ ಚಂಡವೀರನ ಬಲದಲ್ಲಿ ಇಂದು ರಾಜವ ಪಾಲಿಸಿ, ಇಂದು ರಾಜವ ಪಾಲಿಸಿ ಸಂತಸವ ತಂದಿದೆ. ಬರದೊಳಿಗಲೆ ನಾವುಗಳು ಸಂತಸವ ತಂದಿದೆ, ಸಂತಸವ ತಂದಿದೆ. ಅನುಜಾತರೆ, ನಿಮ್ಮಗಳ ಬುದ್ಧಿ ಸೌತ್ಯದಿಂದ, ಬುದ್ಧಿ ತೋರ್ಬಲದ ಶಕ್ತಿಯಿಂದಲೂ, ಬುದ್ಧಿ ಚಾತುರ್ಯದಿಂದಲೂ, ಅಲ್ಲದೆ ಮಹಾಭಾರತದ ಆದಿಯಿಂದಲೂ ಕುರುಕ್ಷೇತ್ರ ಎಂಬ ಸಂಗ್ರಾಮದಲ್ಲಿ ನಮಗೆ ವಿಜಯವು ಪ್ರಾಪ್ತವಾಯಿತು ಅಲ್ಲವೇ ಭೀಮಸೇನ? ಅರ್ಜುನ, ಜಗದೊಡೆಯರಾದ ಶ್ರೀಕೃಷ್ಣ ಪರಮಾತ್ಮನ ದಯದಿಂದ ನಮಗೆ ಜೀವದ ಪ್ರಾಪ್ತಿಯಾಯಿತು. ಅಂದ ಮೇಲೆ ನಿಮ್ಮಂತ ತಮ್ಮಂದಿರನ್ನು ಪಡೆದ ನಾನೇ ಧನ್ಯನು. ಅಣ್ಣ ಧರ್ಮನಂದನ, ಭೀಮಸೇನ, ಅಂದಿನ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಅಪ್ರತಿಮ ವೀರರಾಗಿ ಶೂರರಾಗಿ ಕಾದಾಡಿದ ನಾವುಗಳು ಈ ನಿಮ್ಮ ಧರ್ಮಾಭಿಮಾನದ ಮಾತುಗಳ ಮಾರ್ಗದರ್ಶನವೇ ಸ್ಫೂರ್ತಿಯಾಗಿ ನಿಂತಿತ್ತು. ಅದರಲ್ಲಿ ಅನುಮಾನವೇಕೆ ಅಲ್ಲವೇ ಅರ್ಜುನ? ಹೌದು ಮೃಕೋದರ, ಇದರಲ್ಲಿ ಸಂದೇಹವೇ ಬೇಡ. ಆ ಶ್ರೀಕೃಷ್ಣ ಪರಮಾತ್ಮನ ಮಾರ್ಗದರ್ಶನ ನಿಮ್ಮ ಧರ್ಮಾಭಿಮಾನವೇ ನಮಗೆ ದಾರಿದೀಪವಾಗಿತ್ತು. ಹೌದು ಹೌದು ಹೌದು. ಅವರೆಲ್ಲರ ಬೆಂಬಲವು ನಮ್ಮ ದೇಹಕ್ಕೆ ಕಾರಣೀಭೂತವಾಯಿತು. ಅದು ಅಣ್ಣ, ಇಂತಹ ಸಂತಸದ ಸಮಯಕ್ಕೆ ನಾರದ ಮಹರ್ಷಿಗಳ ಆಗಮನವೂ ಸಂತೋಷವಾಯಿತು. ನಾರದರ ಆಗಮನವಾಯಿತೆಂದರೆ ಏನು ವಿಚಾರವೇ ಇರಬಹುದು. ನಾರಾಯಣ ನಾರಾಯಣ. ನಾರಾಯಣ ನಮಸ್ಕಾರಗಳು. ಪಾಂಡವಂದರೆ ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ಬನ್ನಿ ಈ ಪುಷ್ಪ ಕಮಲದ ಪೀಠವನ್ನು ಅಲಂಕರಿಸಿ. ಧರ್ಮಜ, ನಿಮ್ಮಿಷ್ಟರಂತಾಗಲಿ. ನಾರದ ಮಹಾತ್ಮರೇ, ಅಂದಿನಿಂದ ಇಂದಿನವರೆಗೂ ಬಾರದ ತಾವು ಈ ನಮ್ಮ ರಾಜಸ್ಥಾನಕ್ಕೆ ಬರಲು ಕಾರಣವೇನೋ ಇರಬಹುದು. ಆ ವಿಚಾರವನ್ನು ಸಾಂಗೋಪಾಂಗವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವೆ. ಧರ್ಮಜ, ತ್ರಿಲೋಕ ಸಂಚಾರಿಯಾದ ನಾನು ಅಲ್ಲಲ್ಲಿ ಸಂಚರಿಸುತ್ತಾ ಕಾರ್ಯಾರ್ಥವಾಗಿ ಆ ಯಮಧರ್ಮನ ನರಕಲೋಕಕ್ಕೆ ಹೋಗಿದ್ದೇನೆ. ಅಲ್ಲಿನ ಒಂದು ವಿಚಿತ್ರ ದೃಶ್ಯವನ್ನು ಕಣ್ಣಾರೆ ನೋಡಿದೆನು. ಆದರೆ ಎಂಬ ಅರ್ಧೋಕ್ತಿ ಮಾತಾಡಿಕೆ ನಾರವರೇ. ಏನಿಲ್ಲ ಭೀಮಸೇನ, ಅಲ್ಲಿ ನಿಮ್ಮ ತಂದೆಯಾದ ಪಾಂಡುರಾಜನನ್ನು ಕಂಡು ಏನು ನಮ್ಮ ಪಾಂಡುರಾಜನನ್ನು ಕಂಡಿರ? ಪೂಜ್ಯರೇ, ಮುಂದೇನಾಯ್ತು ಪೂಜ್ಯರೇ? ಧರ್ಮಜ, ನಿಮ್ಮ ತಂದೆಯನ್ನು ಕಂಡು ನನ್ನ ಮನಸ್ಸು ಕರಗಿ ನೀರಾಗಿ ಹೋಯಿತು. ನಮ್ಮ ತಂದೆಯವರು ನರಕಲೋಕದಲ್ಲಿರುವರೆ. ಆ ತಂದೆಯೇ, ದುರದೋರ ಎಂಬ ಗರ್ವದಿ ಬರದಿ ದಂಸಜಯತೆ ಕರುಜವದಿ ಪಾತಾಳವದೆ ಜವದಿ ನನ್ನನ್ನು ತಡೆಯಬೇಡ ಅಗ್ರಜ. ಈಗಲೇ ಆ ರಸಾತಳವನ್ನು ಪಾತಾಳವನ್ನು ಈ ನನ್ನ ಮಹಾಗದೆಯಿಂದ ಕೊಟ್ಟಿ ಶತಚಿತ್ರ ಮಾಡಿಬಿಡುವೆ. ಭೀಮಸೇನ ಸಹೋದರ, ನಮ್ಮ ತಂದೆಯವರು ನರಕಲೋಕದಲ್ಲಿರುವುದು ಏನೆಂಬುದಾದ ವಿಚಾರವನ್ನು ತಿಳಿಯೋಣ. ದುಡುಕಬೇಕಲ್ಲ ಸಹೋದರ, ದುಡುಕಬೇಡ. ಹೌದಣ್ಣ, ಹೌದಣ್ಣ. ಸೈರಿಸು, ಅಣ್ಣನ ಮಾತನ್ನು ಆಲಿಸು. ಪೂಜ್ಯರೇ, ನಮ್ಮ ತಂದೆಯವರು ನರಕಲೋಕದಲ್ಲಿ ಇರಲು ಕಾರಣವೇನೆಂಬುದನ್ನು ತಿಳಿಸಬೇಕು. ಧರ್ಮಜ, ಏನೆಂದು ಹೇಳಲಿ? ನಿಮ್ಮ ತಂದೆ ಹಿಂದೆ ಚಕ್ರವರ್ತಿ ಆಗಿದ್ದಾಗ ಯೌವನ ಬಲದಿಂದ
ಅರಿಣಿ, ಸಾರಂಗ, ಕೃಷ್ಣ ಮೃಗಗಳನ್ನು ಕೊಂದಿದ್ದ ಪಾತಕದಿಂದ ಆ ಯಮನ ದಂಡನೆಯಲ್ಲಿರುವನು. ನಿಮ್ಮಂತಹ ಮಹಾಪರಾಕ್ರಮಿಗಳಾದ ಸುತರಿರುವಾಗ ಜನಕರಿಗೆ ಹೇಗೆ ಇಂತಹ ದುರವಸ್ಥೆ ಎಂಬುದೇ ನನ್ನ ಚಿಂತೆಯಾಗಿದೆ. ದುರಾವಸ್ಥೆಯೇ ಪೂಜ್ಯರೇ, ಈಗ ಮಾಡುವುದೇನು? ಪಾಂಡುನಂದನರೇ, ನಮ್ಮ ತಂದೆಯವರು ನರಕದಲ್ಲಿರುವ ಪರಿಹಾರಕ್ಕೆ ಮಾಡುವುದಾದರೂ ಏನು? ಪಾಂಡುನಂದನರೇ, ನಿಮ್ಮ ತಂದೆಯ ಪಾಪ ಪರಿಹಾರಕ್ಕೆ ಇರುವುದೊಂದೇ ಮಾರ್ಗ, ಅದುವೇ ರಾಜಸೂಯ ಯಾಗ. ನಿಮ್ಮ ಜನಕರಿಗೆ ಸ್ವರ್ಗ ಪ್ರಾಪ್ತಿಯಾಗಬೇಕಾದರೆ ನೀವು ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಅನುಮತಿಯನ್ನು ಪಡೆದು ರಾಜಸೂಯ ಯಾಗವನ್ನು ಮಾಡಿದ್ದೇ ಆದರೆ ಅದರಿಂದ ನಿಮ್ಮ ತಂದೆಗೆ ಸ್ವರ್ಗವು ಪ್ರಾಪ್ತಿಯಾಗುವುದು. ನಾರಾಯಣ ನಾರಾಯಣ. ಧನ್ಯ ಪೂಜ್ಯರೇ, ಧನ್ಯ. ನಿಮ್ಮ ನುಡಿಗಳಿಂದ ನಾವು ಧನ್ಯರಾದವು ಪೂಜ್ಯರೇ, ಧನ್ಯರಾದೆವು. ಧರ್ಮಜ, ನಾನು ಬಂದು ಬಹಳ ವೇಳೆ ಆಯ್ತು, ನಾನಿಂದು ಬರುವೇನು. ನಿಮಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಸಹೋದರರೇ, ಈಗ ಮಾಡುವುದೇನು? ಅಗ್ರಜ, ಮಾಡುವುದಿನ್ನೇನು? ಪೂಜ್ಯರಾದ ನಾರದನ ಮಾತಿನಂತೆ ಶ್ರೀಕೃಷ್ಣ ಪರಮಾತ್ಮನ ಅಣತೆಯಂತೆ ನಡೆಯುವುದೇ ಲೇಸು. ಅಣ್ಣನ ಮಾತು ಸತ್ಯ. ಇದಕ್ಕೆ ಆ ಜಗದೊಡೆಯರಾದ ಶ್ರೀಕೃಷ್ಣ ಪರಮಾತ್ಮನು ಅನುಮೋದಿಸುವನೆ? ಅನುಭವಿಸದಿದ್ದರೆ ಅವರನ್ನು ಹೊಡೆಯುವಂತಿಲ್ಲ. ಹಾಗಾದ್ರೆ ಬನ್ನಿ, ಆ ಪರಮಾತ್ಮ ಜಗದೊಡೆಯರಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ಮರಿಸುವ. ಹಾಗೆ ಹಾಗೆ ಆಗಲಿ ಅಣ್ಣ. ಕರುಣಾನಿಧಿ ನಿತ್ಯ ಕಲ್ಯಾಣ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಮಾಧವ ಮಾಧವ. ಭಕ್ತರ ಮೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ ಭಕ್ತರ ಮೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ ವಿಜಯಶಾಲಿಯಾಗಿ ಪಾಂಡುನಂದನರೇ. ಪರಮಾತ್ಮ ವಾಸುದೇವ, ಬನ್ನಿ, ಈ ಪುಷ್ಪ ಕಮಲದ ಪೀಠವನ್ನು ಅಲಂಕರಿಸಿ. ಪರಮಾತ್ಮ, ನಮಗೊದಗಿರುವ ಸಂಕಷ್ಟವನ್ನು ದೂರ ಮಾಡಿ ನಮ್ಮನ್ನು ಕಾಪಾಡು. ಪರಮಾತ್ಮ, ನಮ್ಮನ್ನು ಕಾಪಾಡು. ಪರಿಗಣೆಯಿಂದಲೇ ಕೆಳದಿರು ಮನುಜ, ಪರಿಗಣೆಯಿಂದಲೇ ಕೆಳದಿರು ಮನುಜ, ಪರವಸ್ತುವ ಮನಗೆ
ಮನಕ್ಕೆ ಮುನ್ನ ನಿನಗಾರವನು ಯಾರಿಗಾದೆಯೋ ಎಲ ಜೀವ ತನುವಿರೋ ತನಕ ಅನುಸರಿಸುವರಯ್ಯ ತನುವಿರೋ ತನಕ ಅನುಸರಿಸುವರಯ್ಯ ತನುವಿರೋ ತನಕ ಅನುಸರಿಸುವರಯ್ಯ ತನುವಿರೋ ತನಕ ಅನುಸರಿಸುವರಯ್ಯ ಮರಣ ಕಾಲದ ಓರ್ವನೆ ಮನುಜ ಮರಣ ಕಾಲದ ಓರ್ವನೆ ಮನುಜ ಪರಿಭ್ರಮೆಯಿಂದಲೇ ನನಗಿರು ಮನುಜ ಪರವಸ್ತುವ ಮನಕ್ಕೆ ಧರ್ಮಜ ಪರಮಾತ್ಮ ಮಾಡು ಅಂದರೆ ನಿಮ್ಮ ಉತ್ಸಾಹ ಶಕ್ತಿ ಸಾಮರ್ಥ್ಯದಲ್ಲಿ ತೊಂದರೆ ಇಲ್ಲ. ದುಷ್ಟ ಕೌರವರ ಕಂಟಕವೂ ನಿಮಗಿಲ್ಲ. ಆದರೂ ನಿಮಗೆ ಒದಗಿರುವ ಅಂತಹ ಆಪತ್ತಾದರೂ ಏನು? ಹೌದು ವಾಸುದೇವ, ದಕ್ಷ ಪಾಂಡುರಾಜನ ಮಕ್ಕಳಾಗಿ ನಾವು ಜನಿಸಿ ನಾವು ಈ ಕಾರ್ಯ ಮಾಡದೆ ಹೋದರೆ ಬದುಕಿದ್ದೂ ವ್ಯರ್ಥ. ಈಗ ನಮಗೆ ಒದಗಿ ಬಂದಿರುವ ಸಂಕಷ್ಟವು ಹೇಳ ತೀರದಾಗಿದೆ ವಾಸುದೇವ, ನೀವೇ ನಮ್ಮನ್ನು ಕಾಪಾಡಬೇಕು. ಅಂತಹ ವಿಚಾರವಾದರೂ ಏನು? ಪರಮಾತ್ಮ, ಪೂಜ್ಯರು ಹೇಳಿದಂತೆ ನಮ್ಮ ತಂದೆಗೆ ಸ್ವರ್ಗ ಪ್ರಾಪ್ತಿಯಾಗಿ ಆಗುವಸ್ಕರ ರಾಜ್ಯ ಸಂಯೋಗ ಯಾಗವನ್ನು ಮಾಡಬೇಕೆಂದಿರುವುದು, ಅದಕ್ಕೆ ತಮ್ಮ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುವುದೇವು. ನಮ್ಮ ತಂದೆ ಪಾಂಡುರಾಜನ ಸದ್ಗತಿಗಾಗಿ ರಾಜ್ಯಸೂಗ ಯಾಗಶಾಲೆಯನ್ನು ಮಾಡಬೇಕೆಂದಿರುವ, ಅದಕ್ಕೆ ತಮ್ಮ ಅಪ್ಪಣೆಯನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುವುದೇವು. ಪರಮಾತ್ಮ, ದಕ್ಷ ಪಾಂಡುರಾಜನ ಮಕ್ಕಳಾಗಿ ನಾವು ಜನಿಸಿ ಈ ಕಾರ್ಯ ಮಾಡದೆ ಹೋದರೆ ಬದುಕಿದ್ದೂ ವ್ಯರ್ಥ. ಇದಕ್ಕೇನು ಹೇಳಿವೆ ವಾಸುದೇವ? ಇದಕ್ಕೇನು ಹೇಳಿವೆ ವಾಸುದೇವ? ಧರ್ಮಜ, ಪರಮಾತ್ಮ, ಎಂದರೆ ಸುಲಭದ ಕಾರ್ಯವೇ ಅಲ್ಲವೇ? ಅಂದರೆ ಸಕಲ ದೇಶಾಧಿಪತಿಗಳನ್ನು ಗೆಲ್ಲಬೇಕು, ಕಪ್ಪ ಕಾಣಿಕೆಯನ್ನು ಕೊಡಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಯಜ್ಞ ಕಂಟಕರಾಗಿ ನಿಲ್ಲುವ ಆ ದೈತ್ಯ ದಾನವರನ್ನು ಸಂಹರಿಸಬೇಕು. ಇದಾಗದ ಹೊರತು ಯಾಗವು ಪೂರ್ಣಗೊಳ್ಳುವುದಿಲ್ಲ. ಅಗ್ರಜ, ಎಂತಹ ಮಾತನಾಡುತ್ತಿರುವೆ? ವಾಸುದೇವ, ಹಾಗಾದರೆ ಈ ಯಾಗ ಕಾರ್ಯಕ್ಕೆ ಕಂಟಕರಾಗಿ ನಿಲ್ಲುವರಾದರೂ ಯಾರು? ಅವರಾರೆಂದು ತಿಳಿಸು ಮಾಧವ, ಈಗಲಿಂದ ಅವರು ಸಂಹರಿಸಿ ಬಿಡುವೆನು. ಭೀಮ, ರುಕೋದರ, ದುಡುಕಬೇಡ. ಧರ್ಮಜ, ಪರಮಾತ್ಮ, ಆ ಯಜ್ಞ ಕಂಟಕರಾರೆಂದರೆ ಬೃಹದತನ ಮಗನಾದ ಜರಾಸಂಧ, ದಂತವಕ್ರ, ಶಿಶುಪಾಲರೇ ಅವರು. ಅವರು ಮದೋನ್ಮತ್ತರಾಗಿ ಈ ಎಲ್ಲ ಕಾರ್ಯಕ್ಕೂ ಕಂಟಕರಾಗಿರುವರು. ಏನು ಸಾಕಿ ನುಡಿ ಸೈರಿಸಲಾರನು ಕೋಪದ ದುಗುಡವ ಸಾಕಿ ನುಡಿ. ಸಾಕಿ ನುಡಿ ಸೈರಿಸಲಾರನು ಕೋಪದ ದುಗುಡವ ಸಾಕಿ ನುಡಿ. ಅದಮನ ವಿವರವ ಕೇಳಿದರೆ ದಯಿಸುತ್ತಿರ್ಬೋದು ಎನ್ನ ಮನವು. ಅದಮನ ವಿವರವ ಕೇಳಿದರೆ ದಯಿಸುತ್ತಿರ್ಬೋದು ಎನ್ನ ಮನವು. ಸಾಕಿ ನುಡಿ ಸೈರಿಸಲಾರನು ಕೋಪದ ದುಗುಡವ ಸಾಕಿ ನುಡಿ. ಸಾಕಿ ನುಡಿ ಸಾಕಿ ನುಡಿ. ವಾಸುದೇವ, ಏನು ಆ ದಂತವಕ್ರ ಶಿಶುಪಾಲರನ್ನು, ಆ ದಾನವರನ್ನು ಪುಂಡಡಗಿಸಲು ಯಾವ ಕಾರ್ಯವನ್ನು ಮಾಡಬೇಕು ಹೇಳು ವಾಸುದೇವ. ಅದಕ್ಕಾಗಿಯೇ ಭೀಮ ಈ ವಿಚಾರದಲ್ಲಿ ಧರ್ಮಜ, ಪರಮಾತ್ಮ, ಆ ದೈತ್ಯ ಜರಾಸಂಧನ ಆ ಸಕಲ ಆಯುಧಗಳಿಂದಲೂ ಸಾವಿದಂತೆ ಆ ಶಂಕರನಲ್ಲಿ ವರವನ್ನು ಪಡೆದಿರುವನು. ಅವನನ್ನು ಎದುರಿಸುವ ಶಕ್ತಿ ಭೀಮ ರುಕೋದರಿಗಿದೆ ಎಂಬುದನ್ನು ನಾನು ಬಲ್ಲೆ. ಆದರೆ ಎಂಬಾರ್ದಾಗಿ ಮಾತೇಕೆ ಮಾಧವ, ಈ ನನ್ನ ಕಾರ್ಯಕ್ಕೆ ಯಾರು ಬಂದು ಎದುರು ನಿಂತರೂ ಸರಿ, ಅವರನ್ನು ಹಿಡಿದಪ್ಪಳಿಸಿ ಪುಡಿ ಪುಡಿ ಮಾಡಬಲ್ಲ ಈ ಪರಾಕ್ರಮಿ ಭೀಮಸೇನ.
ಅದಕ್ಕಾಗಿಯೇ ಭೀಮ, ಈ ಕಾರ್ಯಕ್ಕೆ ನಿಮ್ಮಿಬ್ಬರ ಬಲಾಬಲ ಬಹಳ ಮುಖ್ಯ. ಭೀಮಸೇನ ಪರಮಾತ್ಮ ನಾಂತ ಸಹಿಸಲಾರೆ ಕೊನೆಯ ಧನುಜರೊಡನೆ ಸರಸವೆಸಗಿ ಸಹಿಸಲಾರೆ ವೆದೆಯ ಕೊನೆಗೆ ವಾಸುದೇವ ಅನುಜರನ್ನು ತೊರೆದು ನಾನು ಅನುಜರನ್ನು ತೊರೆದು ನಾನು ಬಾಳ್ವದಂತು ಬಾಳ್ವದಂತು ಭೂಮಿಯೊಳಗೆ ಕೆಡಬೇಡವ ಕೃಷ್ಣ ವಾಸುದೇವ, ಈ ಭೀಮ ಅರ್ಜುನರು ನಕುಲ ಸಹದೇವರು ನನಗೆ 2 ನೇತ್ರಗಳಿದ್ದಂತೆ ಪರಮಾತ್ಮ. ಅಂದ ಮೇಲೆ ಪರಮಾತ್ಮ, ನಮ್ಮ ತಂದೆಗೆ ರಾಜ್ಯ ಸುಯೋಗ ಯಾಗವೇ ಮಾಡದಿದ್ದರೂ ಚಿಂತೆ ಇಲ್ಲ. ದೈತ್ಯರ ಬಾಯಿಗೆ ತುತ್ತಾಗುವುದು ಬೇಡ ಪರಮಾತ್ಮ, ಬೇಡ ಪರಮಾತ್ಮ. ಅಗ್ರಜ, ಎಂತಹ ಮಾತನಾಡುತ್ತಿರುವೆ? ಬರದಲ್ ಚೆಂಡಾಡುತ್ತೇವನ, ಬರದಲ್ ಚೆಂಡಾಡುತ್ತೇವನ, ಕ್ಷಿಪ್ರದೋಳ್ ವಿಜಯ ಸಾಧಿಪೆ ಜವದಿ. ಅಗ್ರಜ, ರಣಹೇಡಿಗಳೊಂದಿಗೆ ಗುದ್ದಾಡಿ ಗೆಲ್ಲುವುದಕ್ಕಿಂತ ವೀರರೊಡನೆ ಗುದ್ದಾಡಿ ಗೆದ್ದರೆ ಕೀರ್ತಿ ಬರುವುದು. ಹೌದು ಅಗ್ರಜ, ಅಣ್ಣ ಭೀಮನ ಬಲ ಧನಂಜಯನ ಶೌರ್ಯವಿದ್ದರೆ ಅಂತಹ ದುರಾತ್ಮರನ್ನು ಗೆಲ್ಲುವುದು ಅಸಾಧ್ಯವೇನಲ್ಲ. ಹೌದು, ಹೌದು ಅಗ್ರಜ, ಚಿಂತೆಯನ್ನು ಬಿಡು, ನಾವು ಜಯಶಾಲಿಗಳಾಗಿ ಹಿಂತಿರುಗಬೇಕು. ಎಲ್ಲವೂ ಆ ಪರಮಾತ್ಮನ ಇಚ್ಛೆಯಂತಾಗಲಿ. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಅಂಧಕಾರವನು ಎಂದಿಗೆ ನೀಗುವೆಯೋ ಲೋಕ ಬಾಂಧವ, ಹೀನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ.
ವಾಸುದೇವ, ಅಂಧಕಾರವನು ಎಂದಿಗೆ ನೀಗುವೆಯೋ ಲೋಕ ಬಾಂಧವ? ಕೃಷ್ಣ ಕೃಷ್ಣ ವಾಸುದೇವ, ದೀನ ಬಾಂಧವ, ನನ್ನ ಮೊರೆ ನಾಲಿಸಿ ನನಗೆ ದರ್ಶನ ನೀಡು ತಂದೆ, ನೀಡು. ಅಣ್ಣ, ಇದು ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಅಣ್ಣ. ಏಕಮ್ಮ ಈ ರೀತಿ ಕಿನ್ನಳಾಗಿ ನಿಂತಿರುವೆ, ನನ್ನಲ್ಲಿ ಹೇಳಬಾರದೆ? ಅಣ್ಣ, ನನಗೆ ಒಂದು ವಿಚಾರವನ್ನು ತಿಳಿದಿರುವುದು. ನೀವು ಜರಸಂಧರು ನನ್ನ ಪತಿಗಳನ್ನು ಒಡಗೂಡಿ ಯುದ್ಧಕ್ಕೆ ಹೊರಟಿರುವಂತೆ, ಅದು ಸತ್ಯವೇ ಅಣ್ಣ? ಹೌದು ತಂಗಿ, ಆ ನಿನ್ನ ಪತಿಗಳು ಮಾಡುತ್ತಿರುವ ಪಿತೃದರ್ಪಣ ಪರಿಹಾರ ಕಾರ್ಯಕ್ಕಾಗಿ ಆ ದೈತ್ಯ ಜರಾಸಂಧನ ವಿಪಟಳು ಇರುವುದರಿಂದ ಎಲ್ಲರನ್ನು ನಿಗ್ರಹಿಸಲೇಬೇಕಾಗಿದೆ. ಅಣ್ಣ, ಹೌದು ಅಣ್ಣ. ಕುರುಕ್ಷೇತ್ರದ ಸಂಗ್ರಾಮದ ಯುದ್ಧದಲ್ಲಿ ಆ ದುರ್ಯೋಧನಿಂದ ನಾನಾ ರೀತಿಯ ಕಷ್ಟವನ್ನು ಅನುಭವಿಸಿರುವೆ. ಈಗ ಆ ದೈತ್ಯರು ನೀಡುವ ವಿಪತ್ತಿನಿಂದ ನಾವು ಮುಂದೆ ಬಾಳುವುದಾದರೆ ಹೇಗಣ್ಣ? ಸಹೋದರಿ, ಏತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಭಯವು ಸಹೋದರಿ. ಏತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಭಯವು ಸಹೋದರಿ. ಪಾಂಡವರೈವರ ಪ್ರಾಣದಂತೆಯೇ ನಾನು, ಪಾಂಡವರೈವರ ಪ್ರಾಣದಂತೆಯೇ ನಾನು, ಪಂಚ ಪ್ರಾಣದಂತಿರುವೆ ನಾನು. ಹೌದ್ರಿ, ಪಂಚ ಪ್ರಾಣದಂತಿರುವೆ ನಾನು. ಶಾಂತಿಯಿಂದಲೇ ಸಮರವ ಸಾಧಿಸಿ, ಶಾಂತಿಯಿಂದಲೇ ಸಮರವ ಸಾಧಿಸಿ ಕಾರ್ಯವ ನಡೆಸುವೆ ಶೀಘ್ರದಿ. ಸಾಕಿ ಭಯವು ಸಹೋದರಿ, ಎತ್ತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಭಯವು ಸಹೋದರಿ. ಸಹೋದರಿ, ಅಣ್ಣ, ಆದಿಯಿಂದಲೂ ನಿನ್ನ ಪತಿಗಳ ರಕ್ಷಣಾ ಭಾರವನ್ನು ನಾನು ಪಡೆದಿಲ್ಲವೇ ತಂಗಿ? ಇದ್ಯಾವ ಮಹಾ ಕಾರ್ಯವೆಂದು ಈ ರೀತಿ ಚಿಂತಿಸಿರುವೆಯಾ ತಂಗಿ? ಅಣ್ಣ, ಕುರುಕ್ಷೇತ್ರದ ಯುದ್ಧದಿಂದಲೂ ನನ್ನ ಮಾನ ಸಂರಕ್ಷಣೆಯೂ ನಿನ್ನಲ್ಲೇ ಕೂಡಿರುವುದು. ಈಗ ಅವರನ್ನು ರಕ್ಷಿಸುವ ಭಾರವೂ ನಿನ್ನಲ್ಲೇ ಕೂಡಿರುವುದಣ್ಣ. ಹಾಗಾದರೆ ನಾನಿನ್ನು ಬರಲೇ ತಂಗಿ? ಹಾಗೆ ಆಗಲಿ, ಮಂಗಳವಾಗಿ ಹೋಗಿ ಬರೋಣ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ, ನಾರಾಯಣ ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ವಿಭವ ಬಹುನಟನ ದೇವಾ, ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ನಾರಾಯಣ ನಾರಾಯಣ ಪರಮಾತ್ಮ ನೀನೆ, ಪುರುಷಾತ್ಮ ನೀನೆ. ನಾರಾಯಣ ನಾರಾಯಣ ಪರಮಾತ್ಮ ನೀನೆ, ಪುರುಷಾತ್ಮ ನೀನೆ. ಅದ್ವೈತ ಭೋಗ ಅಮೃತಾತ್ಮ ನೀನೆ. ಅದ್ವೈತ ಭೋಗ ಅಮೃತಾತ್ಮ ನೀನೆ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ವಿಭವ ಬಹುನಟನ ದೇವಾ, ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ನಾರಾಯಣ ನಾರಾಯಣ. ಅಧರ್ಮವು ಅಡಗಿ ಧರ್ಮವು ಉದ್ಧರಿಸಲು ಕಾಲವು ಸಮೀಪಿಸಿತು. ಇನ್ನು ಆ ದೈತ್ಯ ಜರಾಸಂಧನ ಅಟ್ಟಹಾಸವನ್ನು ಅಡಗಿಸಲು ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಭೀಮಾರ್ಜುನರೊಡನೆ ವಜ್ರಗಿರಿ ಪರ್ವತದ ಕಡೆಗೆ ಪಯಣಿಸುತ್ತಿರುವನು. ನಾನು ಆ ಪರಮಾತ್ಮನ ಲೀಲಾ ವಿಲಾಸಗಳನ್ನು ನೋಡಿ ಆನಂದಿಸುವೆನು. ಪರಮಾತ್ಮ ನೀನೆ, ಪುರುಷಾತ್ಮ ನೀನೆ. ನಾರಾಯಣ ನಾರಾಯಣ ಪರಮಾತ್ಮ ನೀನೆ.
ಪುರುಷಾತ್ಮ ನೀನೆ ಏಕೋ ನಾರಾಯಣನು ನೀನೆ ಏಕೋ ನಾರಾಯಣನು ನೀನೆ ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ವಿಭವ ಬಹುನ ಜನ ದೇವಾ ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ನಾರಾಯಣ ನಾರಾಯಣ. ಪರಮಾತ್ಮ ಭೀಮಾರ್ಜುನರೇ, ಇದೇ ಆ ವಜ್ರಗಿರಿ ತಪ್ಪಲು. ಇಲ್ಲಿನ ರಣಬೇರುಗಳನ್ನು ಒಡೆದು ಹಾಕಿದರೆ ಆ ದೈತ್ಯ ಜರಾಸಂಧನ ಸಂಹಾರಕ್ಕೆ ಸೂಚನೆ ಸಿಕ್ಕಂತಾಗುವುದು. ಭೀಮ ಋಕೋದರ, ಈ ನಿನ್ನ ಗದೆಯಿಂದ ಆ ರಣಬೇರುಗಳನ್ನು ಒಡೆದು ಹಾಕು. ನಿಚ್ಚೆ ಮಾನವ. ನೋಡಿದರೆ ಮಾನವ, ಆ ರಣಬೇರುಗಳ ಗತಿ ಏನಾಯಿತೆಂದು. ವಾಸುದೇವ, ಆ ರಣಭೇರಿಗಳಿಂದ ನಮಗೆ ಯಾವ ತೊಂದರೆ ಆಗುತ್ತಿತ್ತು? ಅರ್ಜುನ, ಈ ರಣಬೇರುಗಳು ಸಾಮಾನ್ಯವಲ್ಲ. ನರಮಾಂಸ ಭಕ್ಷಕರಾಗಿದ್ದ ವೃಷಭಾಸುರನ ಚರ್ಮದಿಂದ ಆ ಜಯದ್ರಥದಿಂದ ನಿರ್ಮಿಸಲ್ಪಟ್ಟಿದ್ದವು. ಇವುಗಳು ಶತ್ರುಗಳ ಮುನ್ಸೂಚನೆಯನ್ನು ಆ ದೈತ್ಯ ಜರಾಸಂಧನಿಗೆ ನೀಡುತ್ತಿದ್ದವು. ಈಗ ಅವುಗಳ ವಧೆಯಿಂದ ನಿಮ್ಮ ಯಾವ ಕಾರ್ಯಕ್ಕೆ ಶುಭಸೂಚನೆ ಸಿಕ್ಕಂತಾಯಿತು. ಎಂತಹ ಆಶ್ಚರ್ಯ! ಬನ್ನಿ, ನಾವೀಗಲೇ ಈ ಪ್ರವೇಶದಿಂದ ಅರಮನೆಯನ್ನು ಪ್ರವೇಶಿಸೋಣ. ನಡೆಯಿರಿ ರಾಜ ರಾಜ ಮಾರ್ತಾಂಡ ಮಗಧ ಸಾಮ್ರಾಜ್ಯಾಧೀಶ ಜರಾಸಂಧ ಮಹಾಪ್ರಭುವಿಗೆ ಜಯವಾಗಲಿ. ಪ್ರಬಲ ಪ್ರತಾಪಂ ನಿಲಯೋ ನಿಜೋಲಯಂದೋ ಪ್ರಬಲ ಪ್ರತಾಪಂ ನಿಲಯೋ ನಿಜೋಲಯಂದೋ ಧಗಿಸಿ ಮೆರವ ದರೆಯೊಳಗೆ ಸಾರ್ವಭೌಮನೆನಿಸಿ ಮೆರವೇ ಸುದಿನವು ಒದಗಿತು ಬಾಲ ನೋಡಲಿದು ಸುದಿನವು ಒದಗಿತು ಬಾಲ ಸುದಿನವು ಒದಗಿತು ಬಾಲ ಸುದಿನವು ಒದಗಿತು ಬಾಲ ನೋಡಲಿದು ಸುದಿನವು ಒದಗಿತು ಬಾಲ ಸುದಿನವು ಒದಗಿತು ಬಾಲ ಅಂತದಿಂದಲೇ ಸರಸವ ನೋಡಿ ದೇಶ ಕೋಶಗಳ ಜಯಿಸುವೆನು ಅಂತದಿಂದಲೇ ಸರಸವ ನೋಡಿ ದೇಶ ಕೋಶಗಳ ಜಯಿಸುವೆನು ದೇಶದಿ ಸಣಸಿ ದುರುಳ ಒರೆಸಿ ದೇಶದಿ ಸಣಸಿ ದುರುಳರ ಒರೆಸಿ ದೇಶ ಕೋಶಗಳ ಜಯಿಸುವೆ ಜಲದಿ ದೇಶ ಕೋಶಗಳ ಜಯಿಸುವೆ ಜಲದಿ ಸುದಿನವು ಒದಗಿತು ಬಲ ನೋಡಲಿದು ಸುದಿನವು ಒದಗಿತು ಬಲ ಸುದಿನವು ಒದಗಿತು ಬಲ ಸುದಿನವು ಒದಗಿತು ಬಲ ಸುದಿನವು ಒದಗಿತು ಬಲ ವರಮಹೇಶ್ವರನ ಕೃಪಾ ಅನುಗ್ರಹಗಳಿಂದ ಶಾಲೆಯಾಗಿ ದೋರ್ದಾಂಡವಲ ಪಂಡಿತನಾಗಿ ಈ ಭುವನ ಭೂಮಂಡಲವನ್ನೇ ಆಳುತ್ತಿರುವ ಎನಗೆ ಸರಿ ಸಮಾನರಾಗಿ ನಿಲ್ಲವಲ್ಲ ಧೀರರು ವೀರರು ಯಾರಾದರೂ ಈ ತ್ರಿಭುವನದಲ್ಲಿರಲು ಸಾಧ್ಯವೇ? ಇನ್ನು ಆ ನಾಗಪುರದ ಅರಸರು ಸದಾ ನಮ್ಮ ಆಶಿತರು ಆ ಪಾಂಡವನ ಮಕ್ಕಳು ನನಗೆ ಪಶು ಪ್ರಾಣಿಗಳಂತೆ
ವೀರರೆಲ್ಲರೂ ನನ್ನ ಭಯದಲ್ಲಿ ಗಡಗಡನೆ ನಡುಗುತ್ತಿರುವರು. ಹೀಗಿರುವಲ್ಲಿ ಭವಿಷ್ಯ ಸೂಚನೆಯನ್ನು ನೀಡಿದ್ದ ರಣಬೇರಿಗಳು ಒಡೆದು ಹೋಗಲು ಕಾರಣವೇನಿರಬಹುದು? ಮುನ್ಸೂಚನೆಯಂತೆ ಯಾರೋ ನರಮಾನವರು ಆ ಕಡೆ ಪ್ರಯಾಣ ಮಾಡುವಂತೆ ಗೋಚರಿಸುವುದು. ಏನು ಮಾನವರ ಸಂಚಾರವೇ? ಯಾರವರು? ದಾನವರು? ದೇವತೆಗಳು? ಪ್ರಭುಗಳಿಗೆ ಜಯವಾಗಲಿ. ಕಾರಣ ಸಮಾಚಾರವೇನು? ನಿಮ್ಮ ಈ ರಾಜಸಭೆಗೆ ಯಾರೋ ವಿಪ್ರರು ಹೊರದ್ವಾರದಿಂದ ಪ್ರವೇಶ ಮಾಡುತ್ತಿರುವರು ಪ್ರಭು. ಏನು ವಿಪ್ರರೇ? ನೀವು ಯಾರು? ಹೇಳದೆ ಕೇಳದೆ ಹೊರದ್ವಾರದಿಂದ ಪ್ರವೇಶಿಸಲು ಕಾರಣವೇನು? ಅಯ್ಯ ಮಹಾಪ್ರಭು, ನಾವು ಮಹಾವಿಪ್ರರು, ಸ್ನಾತಕ ಪಾರಾಯಣರು. ಏನು ವಿಪ್ರರೇ? ಸ್ನಾತ ಪಾರಾಯಣರೇ? ವಿಪ್ರರೆಂದು ಹೇಳುವುದಕ್ಕೆ ಧನಸಿನಿಂದ ಬಿಗಿದಿರುವ ಈ ನಿಮ್ಮ ಬಾಹುಬಲಗಳು, ಭುಜಗಳು ಕಠಿಣವಾಗಿರುವುದು. ನಿಮ್ಮ ಮುಖದಲ್ಲಿ ಮಂದಹಾಸವು ಮರೆಯಾಗಿ ವೀರತ್ವದ ಗುಣಗಳು ಗೋಚರಿಸುತ್ತಿರುವುದು. ವೇಷ ಭಾಷಗಳು ಬದಲಾಗಿರುವುದು. ಈಗಲಾದರೂ ನಿಮ್ಮ ನಿಜ ವೃತ್ತಾಂತವನ್ನು ಹೇಳಿ, ನೀವ್ಯಾರೆಂದು? ಅಯ್ಯ, ನಾವು ಕಪಟಿಗಳಲ್ಲ, ಸ್ನಾತ ಪಾರಾಯಣರೇ ನಿಜ. ಆದರೆ ಇದು ಶತ್ರುವಿನ ಮನೆ ಆದ್ದರಿಂದ ನಾವೇ ಹೀಗೆ ಹೊರಬಾಗಿಲಿಂದ ಬರಬೇಕಾಯಿತು. ಏನು? ಇದು ನಿಮಗೆ ಶತ್ರುವಿನ ಮನೆ? ಅದು ಹೇಗೆ? ಹೇಗೆಂದರೆ ಧರ್ಮಕ್ಕೆ ವಿರುದ್ಧವಾಗಿ ರಾಜಾದಿರಾಜರನ್ನು ಸೆರೆಯಲ್ಲಿಟ್ಟಾಗಲಿಂದಲೂ ನಿಮಗೆ ಶತ್ರುತ್ವವೇ. ಹೌದೇ? ಹೋಗೋದರೆ ಈಗ ನನ್ನಿಂದ ನಿಮಗೇನಾಗಬೇಕು? ಸೆರೆಯಲ್ಲಿರುವ ರಾಜಾದಿರಾಜರನ್ನು ಬಿಡಿಸಿ ನಿನಗೆ ಬುದ್ಧಿ ಕಲಿಸಬೇಕು. ಏನು? ನನಗೆ ಬುದ್ಧಿ ಕಲಿಸುವೆಯಾ? ಹೇಳವೋ ಕಣರೆ, ನಿಮ್ಮ ಪಿತ್ತವೇನಾದರೂ ನೆತ್ತಿಗೇರಿರುವುದೇ ಅಥವಾ ಬುದ್ಧಿ ಭ್ರಮಣೆಯಾಗಿ ಇಲ್ಲಿಗೆ ಬಂದಿರುವಿರಾ? ಸುಮ್ಮನೆ ಇಲ್ಲಿಂದ ಹೊರಡು ಹೋಗಿ. ಇಲ್ಲವಾದರೆ ಅಡಿ ದಾಟುವೆ, ಬಡ ಬಡ ಆದ ಮರ ಬಿಡಿಯುತ್ತಲೀಗ ಅಡಿ ದಾಟುವೆ. ಅಡಿ ದಾಟುವೆ, ಬಡ ಬಡ ಆದ ಮರ ಬಿಡಿಯುತ್ತಲೀಗ ಅಡಿ ದಾಟುವೆ. ಹದ ಮರ ನೇಗ ಕೊಟ್ಟದ ಬರದಳು ಬೇಗ. ಹದ ಮರ ನೇಗ ಕೊಟ್ಟದ ಬರದಳು ಬೇಗ. ಕೈ ಹೆಟ್ಟಿ ಪುಡಿ ಪುಡಿ ಗೈದು, ಹೊಟ್ಟಿ ಬೆಟ್ಟಿ ಪುಡಿ ಪುಡಿ ಗೈದು ಕಡಿ ದಾಟುವೆ. ಬಡ ಬಡ ಆದ ಮರ ಬಿಡಿಯುತ್ತಲೀಗ ಕಡಿ ದಾಟುವೆ, ಕಡಿ ದಾಟುವೆ, ಕಡಿ ದಾಟುವೆ. ಏನವೋ ಖರೆ, ನಿಜ ನಿಮ್ಮ ವರ್ತನೆಯು ಮಿತಿ ಮೀರಿತು. ಈಗಲಾದರೂ ನಿಮ್ಮ ನಿಜ ವೃತ್ತಾಂತವನ್ನು ಹೇಳಿ, ನೀವ್ಯಾರು? ಹಾಗಾದರೆ ಕೇಳು, ನಾನೇ ಶ್ರೀಕೃಷ್ಣನು, ಈತನೇ ಬಲ ಭೀಮನು, ಆತನು ಅರ್ಜುನ. ಈಗೇನು ಹೇಳುವೆ? ಹಾಗಾದರೆ ನೀವು ಹೇಳಿಗಳಲ್ಲ, ಎಲ್ಲೆಲ್ಲವೋ ಮಾಯಾವಿ ಗಲ್ಲ. ಎಲ್ಲಿಯಾದರೂ ಗೋಕುಲದಲ್ಲೋ, ಎಂಗಳಿಯರ ಮಧ್ಯದಲ್ಲೋ, ಅಥವಾ ಗೋವುಗಳ ಮಧ್ಯೆ ದನ ಕಾಯುವುದನ್ನು ಬಿಟ್ಟು ನೋಡಿ ತಪ್ಪಿ ಬಂದಿರುವೆಯಾ? ನನ್ನಿಂದ 18 ಬಾರಿ ಪರಾಜಿತ ರಾಜ ಪಲಾಯನ ಜಗಿದ್ದ ನೇರು. ನನ್ನಿಂದ 18 ಬಾರಿ
ಪರಾಜಿತನಾಗಿ ಪಲಾಯನ ಕೈದಿದ್ದ ನೀನು ಈ ಹಸುಳೆ ಬಾಲಕರೊಡನೆ ಬಂದು ಈ ವೀರಾದಿ ವೀರನಿಗೆ ವೀರ ಪ್ರಚಂಡನ ಎದುರಿಗೆ ಎದಗೊಟ್ಟು ನಿಂತಿರುವೆಯ ಈ ಸಾರಿ ನಿನಗೆ ಮರಣವು ಪ್ರಾಪ್ತಿವಾದಂತೆಯೇ. ಕೃಷ್ಣ, ಛಲವೆಂದಿದ್ದರೆ ಗಂಡದೆಯ ಗುಂಡಿಗೆ ಇರುವ ಗಂಡುಗಳೇ ನೀವಾಗಿದ್ದರೆ ಈ ಗಂಡುಗಳಿಗೆ ಎದುರಾಗಿ ಬಂದು ನಿಲ್ಲಿರಿ. ಈ ಸಾರಿ ಯುದ್ಧವೇ ಸಿದ್ಧ. ನಾವು ಬದ್ಧ. ಭೀಮ, ಇದಕ್ಕೆ ನಿನ್ನ ಉತ್ತರ? ನೋಡುವುದೇನು ವಸುದೇವ, ಅಂದು ಆ ದುರ್ಯೋಧನನ್ನು ಧೂಳಿಪಟ ಮಾಡಿದಂತೆ ಇವನನ್ನು ಧೂಳಿಪಟ ಮಾಡುವನು. ತದಾಸ್ತು. ಬಿಡಲೋ ಬೆಳಗಿನ ಬರಿ ನುಡಿಯಬೇಡ ಎನ್ನಲೇ, ಬಿಡಲೋ ಬೆಳಗಿನ ಬರಿ ನುಡಿಯಬೇಡ ಎನ್ನಲಿ, ನುಡಿಯಬೇಡ ಎನ್ನಲಿ, ನುಡಿಯಬೇಡ ಎನ್ನಲಿ. ಹರ್ಷ ನಿನ್ನ ಮುಷ್ಟಿನಿಂದ ಕುಟ್ಟಿಕೊಳ್ಳುವೆ, ಹರ್ಷ ನಿನ್ನ ಮುಷ್ಟಿಯಿಂದ ಕುಟ್ಟಿಕೊಳ್ಳುವೆ. ಸೃಷ್ಟಿಗಳಿಗೆ ನಿನ್ನ ಬಲವ ಬೆಟ್ಟಿ ತುಳಿಯುವೆ, ನಾವು ಬೆಟ್ಟಿ ತುಳಿಯುವೆ. ದುರುಳ ನಿನ್ನ ಮದವ ಮುರಿವೆ ನೋಡು ಈಗಲೇ, ದುರುಳ ನಿನ್ನ ಮದವ ಮುರಿವೆ ನೋಡು ಈಗಲೇ. ನಿನ್ನ ಗರ್ವವೆಲ್ಲವ ಈಗ ಅಡಗಿದೆ, ನಾಮ್ ಈಗ ಅಡಗಿದೆ, ನಾಮ್ ಈಗ ಅಡಗಿದೆ. ಸಿದ್ಧರಾಗುವ ಅಂದ ಸಿದ್ಧರಾಗು. ಛೇದಲಾಗಿ ದುರಾತ್ಮ, ಅದರಾಗಿ ದುರಾತ್ಮ. ಮುಗಿಯದ ನನ್ನ ಪೌರುಷ. ಭಲೆ ಭಲೆ ಭೀಮಸೇನ. ಎಲ್ಲವೋ ಭೀಮ, ನೋಡು ನನ್ನ ಮಾಯಾ ಜಾಲವನ್ನು. ವಾಸುದೇವ, ಇದೇನು? ಸಿದ್ಧರಾಗಿ ಯುದ್ಧಕ್ಕೆ ಮಗ ಸಿದ್ಧರಾಗ. ಹತನಾಗಿ ಹೋಗು ದುರಾತ್ಮ. ಎಲ್ಲವೋ ಭೀಮ, ಮತ್ತೆ ಯುದ್ಧಕ್ಕೆ ಸಿದ್ಧನಾಗೋ. ವಾಸುದೇವ, ನಾನಿವನನ್ನು ಸೀಳಿ ಬಿಸಾಡಿದರು ಜೀವಂತವಾಗಿ ಎದ್ದು ನಿಲ್ಲುತ್ತಿರುವನಲ್ಲ, ಇದೇನು ಆಶ್ಚರ್ಯ. ದುಡುಕಬೇಡ ಅನ್ಕೋದರ, ಅವನ ಜನ್ಮ ರಹಸ್ಯವೇ ಹಾಗೆ. ಹಿಡಿದು ತಳ ಕೆಳಕು ಮಾಡಿ ಸಿಗಿದರೆ ಮಾತ್ರ ಅವನ ಸಾವು ನಿಶ್ಚಿತ. ಮೊದಲೇ ಹೇಳಬಾರದಿದ್ದ ಪರಮಾತ್ಮ, ಈಗ ನನ್ನ ನೋಡು ನನ್ನ ಪೌರುಷವನ್ನ. ಅದರಾಗುದ್ರ ಮಹೇಶ್ವರ. ಶಾಂತನಾಗು ಭೀಮ, ದುಡುಕಬೇಡ. ನಮ್ಮ ಯಾಗ ಕಾರ್ಯಕ್ಕೆ ಈ ದೈತ್ಯ ಜರಾಸಂಧನ ವಿನಾಶವು ಅನುಕೂಲವಾಯಿತು. ನೀನೀಗಲೇ ವಿಂಧ್ಯ ಪರ್ವತಕ್ಕೆ ಹೋಗಿ ಮುಖ್ಯವಾದ ಆ ಪುರುಷಾಮೃಗವನ್ನು ಹಿಡಿದು ತಾ. ಅರ್ಜುನ, ವಾಸುದೇವ, ನಾವಿನ್ನು ಧರ್ಮರಾಯನ ಬಳಿಗೆ ಹಿಂದಿರುಗೋಣ. ತಮ್ಮ ಇಷ್ಟದಂತೆ ಆಗಲಿ ಪರಮಾತ್ಮ.